ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಯಾಂಗಲ್ ಡಿಸೈನ್ ಮಾಡೋದು ನೋಡೋಣ. ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅಂದರೆ ಬ್ಯಾಂಗಲ್, ಸಿಲ್ಕ್ ಥ್ರೆಡ್, ಹಾಗೆ ಗಮ್ ಬೇಕಾಗತ್ತೆ. ನೆಕ್ಸ್ಟ್ ಝರಿ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀವಿ ಇದರಲ್ಲಿ, ಹಾಗೆ ಸಿಸರ್. ಮೊದಲಿಗೆ ಥ್ರೆಡ್ನ ಬ್ಯಾಂಗಲ್ಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಥ್ರೆಡ್ ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡಿ. ಇಲ್ಲಿ ನಾನು ಪಿಂಕ್ ಹಾಗೆ ಯೆಲ್ಲೋ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಆರೋದಕ್ಕೆ ಬಿಟ್ಟು ಈಗ ಡ್ರೈ ಆಗಿದೆ, ಪೂರ್ತಿ ಡ್ರೈ ಆದಮೇಲೆ ಸ್ಟಾರ್ಟ್ ಮಾಡಿ, ಯಾಕಂದರೆ ಇದನ್ನು ತುಂಬ ಟೈಟಾಗಿ ಎಳ್ಕೋಬೇಕು. ಅದರಿಂದ ಈಗ ನಾನು ನೋಡಿ ಆಪೋಸಿಟ್ ಡೈರೆಕ್ಷನಲ್ಲಿ ರ್ಯಾಪ್ ಮಾಡ್ತಾ ಇದ್ದೀನಿ. ಈಗ ಮೊದಲಿಗೆ ದಾರ ಸುತ್ತುತ್ತೀವಲ್ಲ ಅದನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಎಲ್ಲಿವರೆಗೂ ಅಂದರೆ ಇನ್ನೊಂದು ದಾರ ಅದ್ರ ಮೇಲೆ ಗಟ್ಟಿಯಾಗಿ ಸುತ್ತಿ ಇಟ್ಕೊಳ್ಳೋವರೆಗೂ. ಈಗ ನಾವು ಯೆಲ್ಲೋ ಕಲರ್ನ ಬಿಟ್ಟು ಪಿಂಕ್ ಕಲರ್ನ ಟೈಟಾಗಿ ಇಟ್ಕೋಬೇಕು. ಹಾಗೆ ಆಲ್ಟರ್ನೇಟಿವ್ ಮಾಡ್ಕೊಂಡು ಹೋಗಬೇಕು. ಈಗ ನೋಡಿ ಯೆಲ್ಲೋ ಸುತ್ತಾ ಇದ್ದೀನಿ. ಅದು ಗಟ್ಟಿಯಾಗಿ ಸುತ್ತಾದ್ಮೇಲೆ ನಾನು ಪಿಂಕ್ನ ಬಿಟ್ಟು ಯೆಲ್ಲೋ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಥ್ರೆಡ್ ಮೇಲೆ ಬರೋ ಚಾನ್ಸಸ್ ಇರುತ್ತೆ ಲೂಸ್ ಆದರೆ. ಅದರಿಂದ ಒಂದು ಗಟ್ಟಿಯಾಗಿ ಇಟ್ಕೊಂಡಾದ್ಮೇಲೆ ಇನ್ನೊಂದೊಂದು ಬಿಡಬೇಕು. ಇದೇ ಥರ ಪೂರ್ತಿ ಬ್ಯಾಂಗಲ್ನ ರ್ಯಾಪ್ ಮಾಡ್ಕೊಂಡು ಹೋಗಬೇಕು. ಇದು ಸ್ವಲ್ಪ ಕಷ್ಟ ಅನಿಸುತ್ತೆ, ಹಾಗೆ ಕೈ ಕೂಡ ಜಾಸ್ತಿ ಪೇನ್ ಆಗುತ್ತೆ. ಮಾಡ್ತಾ ಮಾಡ್ತಾ ನಮಗೆ ಟ್ರಿಕ್ ಗೊತ್ತಾಗುತ್ತಲ್ಲ, ಆಗ ಈಸಿಯಾಗಿ ನಾವು ಕಂಪ್ಲೀಟ್ ಮಾಡ್ಬೋದು. ಹೀಗೆ ಪೂರ್ತಿ ಬ್ಯಾಂಗಲ್ನ ನಾವು ಸುತ್ಕೊಂಡು ಬಂದಿದ್ದೀವಿ. ನಾ ಇಲ್ಲಿ ಥ್ರೆಡ್ನ ಎಷ್ಟು ರೌಂಡ್ಸ್ ತೊಗೊಂಡಿದ್ದೀನಿ ಅಂದರೆ ಒಂದೊಂದು ಕಲರ್ದು 30 ರೌಂಡ್ಸ್ ತೊಗೊಂಡಿದ್ದೀನಿ 2 ಕಟ್ ಬ್ಯಾಂಗಲ್ಗೆ. ಅದನ್ನಾಗಲೇ ಹೇಳೋದು ಮತ್ತೆ. ಸೊ 2 ಕಟ್ ಬ್ಯಾಂಗಲ್ಗೆ 30 ರೌಂಡ್ಸ್ ತೊಗೊಂಡಿದ್ದೀನಿ. ಈಗ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಇಷ್ಟೇ. ಈಗ ನಾವು ಇದನ್ನು ಪೇಸ್ಟ್ ಮಾಡೋಣ. ಗಮ್ ಹಾಕಿ ಪೇಸ್ಟ್ ಮಾಡೋಣ. ಮೊದಲಿಗೆ ಯೆಲ್ಲೋ ಕಲರ್ ಪೇಸ್ಟ್ ಮಾಡೋಣ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಪಿಂಚ್ ಮಾಡಿದ್ರೆ ನಮಗೆ ಥ್ರೆಡ್ ಎಷ್ಟು ಲೆಂತ್ ಬೇಕಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಈಗ ಗಮ್ ಹಾಕಿ ಪೇಸ್ಟ್ ಮಾಡೋಣ. ಅದಾದಮೇಲೆ ನೆಕ್ಸ್ಟು ಪಿಂಕ್ ಕಲರ್ಗೂ ಕೂಡ ನಾವು ಪೇಸ್ಟ್ ಮಾಡೋಣ. ಕೊನೆಯಲ್ಲಿ ನಮಗೆ ಈ ಥರ ಜಿಗ್ಜ್ಯಾಗ್ ಟೈಪ್ ಬರಲ್ಲ, ಒಂದೇ ಕಲರ್ ಒಂದ್ರ ಮೇಲೆ ಬರುತ್ತೆ. ತೋರಿಸ್ತೇನೆ. ಈಗ ನೋಡಿ ಬರ್ತಾ ಇದೆ. ಈ ಥರ ಒಂದು ಕಲರ್ ನಮಗೆ ಎಕ್ಸ್ಟ್ರಾ ಬರೋ ಥರ ಅನಿಸುತ್ತೆ. ಸೊ ಅದಕ್ಕೆ ನೀವು ಕ್ಲಿಪ್ ಸ್ಟೋನ್ ಅಥವಾ ಚಾಮ್ಸ್ ಬರ್ತಾವಲ್ಲ ಅದನ್ನು ಕೂಡ ಪೇಸ್ಟ್ ಮಾಡ್ಬೋದು. ಈಗ ಇಲ್ಲಿ ಬ್ಯಾಂಗಲ್ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು ಝರಿ ಥ್ರೆಡ್ನ ರ್ಯಾಪ್ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ. ಇದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಮಾಡಿ. ವಿಡಿಯೋ ಕೊನೆಯಲ್ಲಿ ನಾನು ಅವೆರಡರದ್ದು ಡಿಫ್ರೆನ್ಸ್ ತೋರಿಸ್ತೀನಿ. ಇಲ್ಲಿ ಝರಿ ಥ್ರೆಡ್ ನಾನು ಒಂದು 2 ರಿಂದ 2.5 ಮೀಟರ್ ತೊಗೊಂಡಿದ್ದೀನಿ. ಅದನ್ನು ಡಬಲ್ ತೊಗೊಂಡಿದ್ದೀನಿ. ನೀವು ಸಿಂಗಲಲ್ಲಿ ಬೇಕಂದ್ರೂ ಕೂಡ ಮಾಡ್ಬೋದು. ಇದು ತುಂಬ ಈಸಿ. ಏನಂದರೆ 2 ಕಲರ್ ಮಧ್ಯ ಲೈನ್ ಬರುತ್ತಲ್ಲ, ಸೊ ಅದಕ್ಕೆ ನಾವು ಸುತ್ಕೊಂಡು ಹೋಗಬೇಕು ಅಷ್ಟೇ. ಪೂರ್ತಿ ಬ್ಯಾಂಗಲ್ಗೆ ಇದನ್ನೇ ಸುತ್ತಬಿಟ್ಟು ಕೊನೆಗೆ ನಾವು ಪೇಸ್ಟ್ ಮಾಡಿದ್ರೆ ಈ ಬ್ಯಾಂಗಲ್ ರೆಡಿ ಆಗುತ್ತೆ. ಸೊ ಇದೇ ಥರ ಬ್ಯಾಂಗಲ್ಸ್ ಡಿಸೈನು ನೀವು ನೋಡಬೇಕು, ಕಲ್ತ್ಕೋಬೇಕು ಅಂದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಅನಿಸುತ್ತೋ ಅವ್ರಿಗೆ ಶೇರ್ ಮಾಡಿ. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಈಗ ನಾರ್ಮಲ್ ಹೇಗೆ ಪೇಸ್ಟ್ ಮಾಡ್ತೀವೋ ಅದೇ ಥರ ಗಮ್ ಹಾಕಿ ಪೇಸ್ಟ್ ಮಾಡಬೇಕು. ಸೊ ಈಗ ಡಿಫ್ರೆನ್ಸ್ ನೋಡಿ. ಇದಕ್ಕೆ ಝರಿ ಥ್ರೆಡ್ ಇದೆ, ಇದಕ್ಕೆ ಝರಿ ಥ್ರೆಡ್ ನಾನು ಸುತ್ತಿಲ್ಲ. ಇದಾದಮೇಲೆ ನಾನು ಅಲ್ಲಿ ಎಕ್ಸ್ಟ್ರಾ ಕಲರ್ ಕಾಣ್ತಾ ಇತ್ತಲ್ಲ, ಸೊ ಅದಕ್ಕೆ ಒಂದು ಸಣ್ಣದಾಗಿ ಫ್ಲವರ್ ಡಿಸೈನ್ ಮಾಡಿದ್ದೀನಿ. ಸೊ ಅದು ಇನ್ನು ಗಮ್ ಡ್ರೈ ಆಗಿಲ್ಲ, ಸೊ ಅದರಿಂದ ಆ ಥರ ಕಾಣ್ತಾ ಇದೆ. ಈ ಫ್ಲವರ್ ಡಿಸೈನ್ದು ರೆಕಾರ್ಡ್ ಆಗಿಲ್ಲ, ಸಾರಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.